ಏನಾದ್ರು ಇದೆಯಾ ಹೋಗ್ಲಿ, ಏನ್ ಮಾಡ್ಬೋದು ಅಂತ ನಿಮ್ಮ ಸಜೆಷನ್? ಬರೀ ನಾವು ಒಂದ್ ಕಡೆಯಿಂದಾನೆ ಹೇಳ್ತೇವೆ, ಯಾಕಂದ್ರೆ ಎಲ್ಲರಿಗೂ ಬೋರ್ ಆಗ್ತಿದೆ ಅಂತ ಕಾಣುತ್ತೆ. ನಾವು ಮಾಡಿದ್ರೆ ಪೊಲೀಸ್ ನಮ್ಮ ಜೊತೆ ತಿಳಿಸಿದ್ರು ಸಾಕು. ಕೊನೆಗೆ ನಾವು ಹೋಗ್ತಿದೀವಿ, ರಜಾ 3 ದಿನ 6 ದಿನ ಹೋಗ್ತಿದ್ವಿ. ಆಮೇಲೆ ಇನ್ನೂ ಒಂದು ನಮ್ಮಲ್ಲಿ ಅದು ಇದೆ, ನೈಟ್ ಬಿಟ್ಟು ನಾವು ಕಂಪಲ್ಸರಿ ಲಾಕ್ ಹೌಸ್ ವಿಸಿಟ್ ಮಾಡಕ್ ಕಳಿಸ್ತೀವಿ. ಕೆಲವ್ರಿಗೆ ಗೊತ್ತಾಗಿರಲ್ಲ. ಹಂಗೇನಾದ್ರು 3-4 ದಿವಸ ನೀವು ಹೊರಗಡೆ ಹೋಗ್ತೀರಿ, ಬೀಗ ಹಾಕೊಂಡು ಹೋಗ್ತಿದ್ರೆ ಫಸ್ಟ್ ಬೀಗ ಹಾಕಿ ಹೋಗ್ಬೇಡಿ. ಕಾಣಂಗೆ ಒಳಗಡೆ ಡೋರ್ ಲಾಕ್ ಹಾಕಿ ಇರಲ್ಲ ಅಂತೇಳಿ ನಮ್ಗೊಂದು ಇಂಟಿಮೇಷನ್ ಕೊಡಿ. ನಾವು ನೈಟ್ ಬಿಟ್ನವ್ರಿಗೆ ಕಳಿಸ್ಬಿಟ್ಟು ಅದನ್ನ ವಾಚ್ ಮಾಡಿಸ್ತೀವಿ. ಅದನ್ನಾರು ಮಾಡಿ ಹೋಗ್ಬೇಕಾಗ್ತದೆ. ದಯವಿಟ್ಟು ಅದನ್ನ ಮಾಡಿ. ಅದ್ರ ಜೊತೆಗೆ ಸಾಧ್ಯ ಆದ್ರೆ ಇತ್ತೀಚೆಗೆಲ್ಲ ಏನೊಂದು 10-15 ಸಾವಿರ ಕೊಟ್ರೆ CC ಕ್ಯಾಮ್ರಾಗಳು ಬರುತ್ತೆ. ಮ್ಯಾಕ್ಸಿಮಮ್ ಒಂಚೂರು ನಿಮ್ಮ ಮನೆಗಳಿಗೆ CC ಕ್ಯಾಮ್ರಾ ಹಾಕ್ಸ್ಕೊಳ್ಳಿ. ಒಂದು CC ಕ್ಯಾಮ್ರಾ ಇದ್ರೆ ಕಳ್ಳರಿಗೂ ಸ್ವಲ್ಪ ಅಳುಕಿದ್ದೇ ಇರುತ್ತಲ್ಲ, ಸ್ವಲ್ಪ ಹಿಂಜರಿಕೆ ಬಂದೇ ಬರುತ್ತೆ. CC ಕ್ಯಾಮ್ರಾ ಇದ್ರೆ ಅಷ್ಟು ಧೈರ್ಯ ಬರಲ್ಲ. ಅಟ್ಲೀಸ್ಟ್ ಹಂಗ ಏನಾದ್ರು ಆದ್ರೂ ನಮ್ಗೆ ಪೊಲೀಸ್ನವ್ರಿಗೆ ಅದರಿಂದ ಒಂದು ಪತ್ತೆ ಮಾಡ್ಲಿಕ್ಕೆ ಕ್ಲೂ ಸಿಗ್ತದೆ. ಯಾರು ಮಾಡಿದ್ದಾರೆ, ಯಾರು ಕಳ್ತನ ಮಾಡಿರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಎಲ್ಲರನ್ನು ಇದ್ರ ಬಗ್ಗೆ ಸಹ ಆಲೋಚನೆ ಮಾಡಬೇಕು. ಮುಂಚೆ ಇದ್ದಂಗೆ CC ಕ್ಯಾಮ್ರಾಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. 10-15 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಸಾಕು, ಕ್ಯಾಮ್ರಾ ಹಾಕ್ಸ್ಕೋಬಹುದು. ಸ್ವಲ್ಪ ನೀಟಾಗಿರೋ ಕ್ಯಾಮ್ರಾ ಹಾಕ್ಸ್ಕೊಬಿಟ್ಟು ನಿಮ್ಮ ಮನೆಯನ್ನ ಸೇಫ್ಟಿ ಇಡೋದ್ರ ಜೊತೆಗೆ ಪೊಲೀಸ್ಗೂ ಸಹ ಇದರಿಂದ ಸಹಕಾರ ಆಗ್ತದೆ. ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಮತ್ತೆ ಜೊತೆಗೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎರಡಕ್ಕೂ ಸಹ ಸಾಧ್ಯ ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆನೂ ಸಹ ಎಲ್ಲರೂ ಆಲೋಚನೆ ಮಾಡಿ. ಅದ್ರ ಜೊತೆಗೆ ಕ್ಯಾಮ್ರಾ ಹಾಕೋದನ್ನ ನೀವು ಬರೀ ಗೇಟ್ ಹಾಕೋದ್ರಲ್ಲ, ರೋಡ್ ಕಾಣಂಗೂ ಹಾಕೊಳ್ಳಿ. ಯಾಕೆಂದ್ರೆ ರೋಡಲ್ಲಿ ಯಾವ ವೆಹಿಕಲ್ ಬಂದ್ರು, ಯಾರು ಬಂದ್ರು, ಹೆಂಗ್ ಬಂದ್ರು, ಮತ್ತೆ ಯಾವ ಕಡೆ ಹೋದ್ರು ಅನ್ನೋದು ಸಹ ಕಾಣ್ಬೇಕಾಗತ್ತೆ. ಬರೀ ನೀವು ಒಳಗಡೆ ಗೇಟ್ಗೆ ಹಾಕೊಂಡು ಅಥವಾ ಒಳಗಡೆ ಹಾಕೊಂಡ್ರೆ ಉಪಯೋಗ ಆಗಲ್ಲ. ರೋಡ್ ಸ್ವಲ್ಪ ಕಾಣಲಿಕ್ಕೆ ಹಾಕೊಳ್ಳಿ. ಇದರಿಂದ ನಿಮ್ಗೂ ಸೇಫ್ಟಿ ಇರುತ್ತೆ, ಪೊಲೀಸ್ನವರು ಸಹ ಪತ್ತೆ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ.